ನಿಮ್ಮ ಮನೆಯಲ್ಲಿ ಮದುವೆ ಆಗದಂಗೆ ಸಮಸ್ಯೆಗಳಿದ್ದರೆ ಇದಕ್ಕೊಂದು ಸುಲಭವಾದಂತಹ ಉಪಾಯ ಇದೆ. ತಿರುವಿಡವೆಂದೈ ಅಂತ ಒಂದು ಕ್ಷೇತ್ರ ಇದೆ. ತಿರು ಅಂದರೆ ಮಹಾಲಕ್ಷ್ಮಿ, ದೇವರ ಎಡಭಾಗದಲ್ಲಿ ಇರೋದ್ರಿಂದ ಈ ಕ್ಷೇತ್ರಕ್ಕೆ ತಿರುವಿಡವೆಂದೈ ಅಂತ ಕರೀತಾರೆ. ಇದು 108 ಶ್ರೀ ವೈಷ್ಣವ ದಿವ್ಯದೇಶಗಳಲ್ಲಿ ಕೂಡ ಒಂದು. ಇಲ್ಲಿ ಗಾಲವ ಋಷಿ ತನ್ನ 365 ಹೆಣ್ಣು ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತ ಅಲ್ಲಿ ಭಗವಂತನ ಕುರಿತು ತಪಸ್ಸು ಮಾಡ್ತಾರೆ. ಆಗ ಭಗವಂತನೇ ವರನಾಗಿ ಬಂದು ದಿನಕ್ಕೆ ಒಂದಂತೆ 1 ವರ್ಷ ಪೂರ್ತಿ ಗಾಲವ ಮಹರ್ಷಿಯ ಹೆಣ್ಣು ಮಕ್ಕಳನ್ನು ಮದುವೆ ಆಗುತ್ತಾನೆ. ಅದಕ್ಕೆ ಅಲ್ಲಿರುವ ದೇವರಿಗೆ ನಿತ್ಯ ಕಲ್ಯಾಣ ಪೆರುಮಾಳ್ ಅಂತ ಕರೀತಾರೆ. ಈ ಕ್ಷೇತ್ರದಲ್ಲಿ ಮದುವೆ ಆಗದೇ ಇರೋರು ಪ್ರಾರ್ಥನೆ ಸಲ್ಲಿಸಬೇಕು. ಅಲ್ಲಿ ಹೋಗಿ ಯಾರಿಗೆ ಮದುವೆ ಆಗಿಲ್ವೋ ಅವರು 2 ಹೂವಿನ ಮಾಲೆಗಳನ್ನು ತಗೊಂಡು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡಿದ ಮೇಲೆ ಪೂಜೆ ಮಾಡಿ ಪ್ರಸಾದ ರೂಪದಲ್ಲಿ 1 ಹೂಮಾಲೆಯನ್ನು ವಾಪಸ್ ಕೊಡ್ತಾರೆ. ಅದನ್ನು ಯಾರಿಗೆ ಮದುವೆ ಆಗಿಲ್ವೋ ಅವರು ಅದನ್ನು ಧರಿಸಿ ದೇವಾಲಯದ ಸುತ್ತಲೂ 9 ಪ್ರದಕ್ಷಿಣೆ ಮಾಡಬೇಕು. 9 ಪ್ರದಕ್ಷಿಣೆ ಮಾಡಿ ದೇವರಿಗೆ ಪ್ರಾರ್ಥನೆ ಮಾಡಿ ಮನೆಗೆ ಹಿಂತಿರುಗಬೇಕು. ಆ ಕೊಟ್ಟ ಹೂಮಾಲೆಯನ್ನು ಮನೆಯಲ್ಲೇ ಸುರಕ್ಷಿತವಾಗಿ ಇಟ್ಕೊಬೇಕು. ಮದುವೆ ಆದ ಮೇಲೆ ಅವರ ಸಂಗಾತಿಯೊಡನೆ ಮತ್ತೆ ಆ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತೆ ಇನ್ನೊಂದ್ಸತಿ ಪೂಜೆ ಮಾಡಿ ಮತ್ತೆ ಕೊಟ್ಟ ಹೊಸದಾದಂತಹ ಹೂಮಾಲೆಗಳನ್ನು ಧರಿಸಿ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಬೇಕು. ಹೀಗೆ ಮಾಡಿದರೆ ಯಾರಿಗೆ ಮದುವೆ ಆಗುತ್ತಾ ಇಲ್ವೋ ಶೀಘ್ರದಲ್ಲಿ ಮದುವೆ ಆಗತ್ತೆ. ಆದ ಮದುವೆ ಸುಸ್ಥಿರವಾಗಿ ಜೀವನ ಪೂರ್ತಿಯಾಗಿ ಇರುತ್ತೆ.